ನಮಸ್ತೆ ವಿವರ್ಸ್, ನಾನು ನಿಮ್ಮ ವಿದ್ಯೇಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ನಿಮ್ಮೆಲ್ಲರಿಗೂ ರೇಖಿ ವಿದ್ಯಾಲಯಕ್ಕೆ ತುಂಬ ಹೃದಯದ ಸುಸ್ವಾಗತ. ನಿಮ್ಮ ರೂಟ್ ಚಕ್ರ ಬ್ಲಾಕೇಜಸ್ ಆದರೆ ಅಥವಾ ಇಂಬ್ಯಾಲೆನ್ಸ್ ಆದರೆ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ನಿಮ್ಮ ಮೂಲಾಧಾರ ಅಥವಾ ರೂಟ್ ಚಕ್ರದಲ್ಲಿ ಬ್ಲಾಕೇಜಸ್ಗಳು ಉಂಟಾದಾಗ ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಗಂಭೀರವಾದಂತಹ ಪರಿಣಾಮಗಳನ್ನು ಬೀರೋದನ್ನು ಗಮನಿಸಬಹುದು. ದೈಹಿಕವಾಗಿ ಮತ್ತು ಕೆಳಬೆನ್ನಿನ ನೋವು, ಸೊಂಟದ ಬಿಗಿತ, ಕಾಲಿನ ಅಸ್ವಸ್ಥತೆ ಮತ್ತು ಸಾಮಾನ್ಯ ಆಯಾಸದಂತಹ ಸಮಸ್ಯೆಗಳು ಕಾರಣವಾಗಬಹುದು. ಯಾಕೆ ಅಂತ ಅಂದರೆ, ಈ ಚಕ್ರವು ನಿಮ್ಮ ಕೆಳಗಿನ ದೇಹಕ್ಕೆ ಸಂಬಂಧಿಸಿದಂತಹ ಚಕ್ರ ಆಗಿರುತ್ತೆ. ಮೂಲ ಚಕ್ರದ ಅಸಮತೋಲನ ಅಥವಾ ನಿರ್ಬಂಧಿತ ಮೂಲ ಚಕ್ರವು ಕೆಳಬೆನ್ನು ಅಥವಾ ಭಾವನಾತ್ಮಕ ಯತನೆ, ಭಯ, ಆತಂಕ ಅಥವಾ ಅಭದ್ರತೆಯಂತಹ ದೈಹಿಕ ಸಮಸ್ಯೆಗಳು ವ್ಯಕ್ತವಾಗಬಹುದು. ಮೂಲ ಚಕ್ರದ ಸ್ಥಳಕ್ಕೆ ನೀವು ಗಮನ ಕೊಡೋದ್ರಿಂದ ಅದರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸೋಕ್ಕಾಗಿ ಅಂತಹ ಅಡೆತಡೆಗಳನ್ನು ನೀವು ರಿಲೀಸ್ ಮಾಡೋಕ್ಕೆ ಅಥವಾ ಅವುಗಳನ್ನು ಬಿಡೋಕ್ಕೆ ಗ್ರೌಂಡಿಂಗ್ ಅಭ್ಯಾಸಗಳು ಸಹಾಯ ಆಗುತ್ತೆ. ನಿಮ್ಮ ರೂಟ್ ಚಕ್ರದ ಮೇಲೆ ಅಥವಾ ಮೂಲಾಧಾರದ ಚಕ್ರದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ರೇಖಿ ಹೀಲಿಂಗ್ ಮೂಲಕ ಮೆಡಿಟೇಷನ್ ಮಾಡೋದ್ರಿಂದ, ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರೂಟ್ ಚಕ್ರದ ಸಮಸ್ಯೆ ನಿವಾರಣೆ ಆಗುತ್ತೆ. ಜೊತೆಗೆ ನೀವು ಬರಿಗಾಲಲ್ಲಿ ನಡಿಗೆಯನ್ನು ಮಾಡೋದ್ರಿಂದ ನಿಮ್ಮ ರೂಟ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ರೂಟ್ ಚಕ್ರವು ಅಸಮತೋಲನ ಅಥವಾ ನಿರ್ಬಂಧಿತಕ್ಕೆ ಒಳಗಾಗಿದ್ದರೆ ಭಾವನಾತ್ಮಕ ಮಟ್ಟದಲ್ಲಿ ನೀವು ನಿರಂತರವಾಗಿ ಆತಂಕ ಮತ್ತು ಅಭದ್ರತೆಯ ಭಾವನೆಗಳಿಗೆ ಕಾರಣವಾಗುತ್ತೆ. ನಿಮ್ಮ ಅಡಿಪಾಯ ಅಲುಗಾಡುತ್ತಿರುವಾಗ ಸುರಕ್ಷತೆ ಮತ್ತು ಸ್ಥಿರತೆಯ ಬಗ್ಗೆ ಚಿಂತಿಸೋದು ಶುರುವಾಗುತ್ತೆ ಮತ್ತು ನೀವು ಹಣಕಾಸು, ಮನೆ ಅಥವಾ ಮೂಲಭೂತ ಅಗತ್ಯಗಳ ಬಗ್ಗೆ ನಿರಂತರ ಚಿಂತೆಯಲ್ಲಿ ಸಿಲುಕಿಕೊಳ್ಳಬಹುದು. ನೀವು ನಿಮ್ಮ ರೂಟ್ ಚಕ್ರವನ್ನು ರೇಖಿ ಹೀಲಿಂಗ್ ಮೂಲಕ ಉಪಚರಿಸಿ ಅದನ್ನು ಸ್ಟ್ರಾಂಗ್ ಮಾಡಿಕೊಳ್ಳಬಹುದು ಮತ್ತು ಸಮತೋಲನಕ್ಕೆ ತಂದುಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.